ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ಚೊನ್ನಳ್ಳಿ ದಿ ಫೆಡರಲ್ ಕರ್ನಾಟಕದಿಂದ. ಇವತ್ತು ಬಹಳ ಪ್ರಮುಖವಾದಂತ ಮಹತ್ವದ ತೀರ್ಮಾನ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂತದ್ದು. ಈ ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕಿರುವಂತದ್ದು ಈ ವರದಿಗೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು. ಈ ಜಾತಿ ಜನಗಣತಿ ವರದಿ ಅಂಕಿಅಂಶಗಳಿಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಂಘಗಳು ಸಾಕಷ್ಟು ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಸಂಘಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ವು. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಕೂಡ ಈ ಜಾತಿ ಜನಗಣತಿ ವರದಿ ತಾತ್ವಿಕವಾಗಿ ಒಪ್ಪಿಗೆ ಇದ್ರು ಕೂಡ ಆದ್ರೆ ಅಂಕಿಅಂಶಗಳ ವ್ಯತ್ಯಾಸ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಅಥವಾ ಮತ್ತೊಮ್ಮೆ ಅಂಕಿಅಂಶಗಳ ಕಲೆ ಹಾಕಿ ಅಂತ ಸೂಚನೆ ಕೊಟ್ಟಿರುವಂತದ್ದು. ಆ ಮೂಲಕ ಈ ವರದಿಗೆ ಈಗ ಬ್ರೇಕ್ ಬಿದ್ದಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಕೆಚ್ಚಪ್ಪಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ನಿಮ್ಮ ಒಂದು ಬೇಡಿಕೆ ಅಂತಿಮವಾಗಿ ಏನೋ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ತಲುಪಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಈ ಜಾತಿ ಜನಗಣತಿ ವರದಿಗೆ ತಕ್ಷಣಕ್ಕೆ ಬ್ರೇಕ್ ಆಗಿದೆ. ಏನಿಸುತ್ತೆ ಸರ್ ನಿಮ್ಗೆ? ಏನು ಜಯ ನಿಮ್ದು, ನಿಮ್ಮ ಹೋರಾಟಕ್ಕೆ ಜಯ ಅನ್ಸುತ್ತಾ? ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಒಂದು ಒಳ್ಳೆಯ ವಿಷಯವನ್ನ ನಮ್ಮ ಮುಂದೆ ಹೇಳಿದ್ದಾರೆ. ಏನು ಅಂತಂದ್ರೆ, ಇದನ್ನ ಮತ್ತೆ ಪರಿಶೀಲಿಸಿ ನಾವು ಜಾತಿ ಜನಗಣತಿನ ಮುಂದಿನ ದಿನಗಳಲ್ಲಿ ತರ್ತೀನಿ ಅಂತ ಹೇಳಿದ್ದಾರೆ. ಇದು ಅವರಿಗೆ ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಮತ್ತೆ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದಕ್ಕೆ ನಾನು ಸ್ವಾಗತ ಅವರಿಗೆ. ಯಾಕೆ ಅಂದ್ರೆ ಇದು ತುಂಬಾ ಇದನ್ನ ಮುಂದುವರಿಸಿದ್ರೆ ತುಂಬಾ ಕೆಟ್ಟದ್ದಾಗ್ತಾ ಇತ್ತು. ಕಾರಣ ಇಷ್ಟೇ, ಅದು 10 ವರ್ಷಗಳ ಹಿಂದೆ ಆಗಿದ್ದಂಥದ್ದನ್ನ ಇವತ್ತು ಜಾರಿ ಮಾಡಿದ್ರೆ ಎಲ್ಲರ ಮನಸ್ಸಲ್ಲೂ ಕೂಡ ಬಹಳ ವಿರೋಧ ಇತ್ತು. ನಾವು ಕೂಡ ಇದಕ್ಕೆ ವಿರೋಧ ಮಾಡಬೇಕು, ಬಹಳ ಪ್ರತಿಭಟನೆ ನಡೆಸಬೇಕು. ನಾವು ಏನೇನೋ ಒಂದು ಯೋಜನೆಗಳನ್ನ ಹಾಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಇದನ್ನ ಜಾರಿ ಮಾಡಬಾರದು ಅನ್ನೋ ಲೆಕ್ಕದಲ್ಲಿ ನಾವು ತಯಾರಾಗಿದ್ರಿ. ಈಗಾಗಲೇ ಅವರು ಮನಗಂಡು ಇದನ್ನೆಲ್ಲ ಏನು ಇವತ್ತು ಹೈಕಮಾಂಡ್ ಸರ್ಕಾರ ಎಲ್ಲವೂ ಕೂಡ ಇವತ್ತು ಅದನ್ನ ಮತ್ತೆ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಂತೀರಿ ಅಂತ ಹೇಳಿರ್ತಕ್ಕಂಥದ್ದು ತುಂಬಾ ಸಂತೋಷ ತಂದಿದೆ. ನಮ್ಮ ಜನಾಂಗ ಮತ್ತೆ ಇತರ ಜನಾಂಗಗಳು ಎಲ್ಲರೂ ಕೂಡ ಸಂತೋಷ ಪಡತಕ್ಕಂತ ವಿಷಯ. ಇದನ್ನ ನಾನು ಅವರಿಗೆ ಸ್ವಾಗತವನ್ನ ಬಯಸ್ತೇನೆ ಅವರಿಗೆ. ಸರಿ, ನೀವು ಮತ್ತು ಲಿಂಗಾಯತ ಸಮುದಾಯದಿಂದ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ನಿಮ್ದು ಎರಡೂ ಕೂಡ ಸಂಘಟನೆಗಳು ಸಂಘಗಳು ಎರಡೂ ಕೂಡ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ದು. ಅದು ಯಾವ ಮಟ್ಟಿಗೆ ಅಂತಂದ್ರೆ, ಒಂದ್ ರೀತಿಯಲ್ಲಿ ಒಂದೊಂದು ಜಾರಿ ಆದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ರಾಜೀನಾಮೆ ಕೊಟ್ಟು ಬರೋಕ್ ಕೂಡ ಹಿಂದೆ ಮುಂದೆ ಸರಿಯೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ಈ ಒಂದು ಹೋರಾಟಕ್ಕೆ ಮಣಿದಿದೆಯಾ ಅಂತ ಅನ್ಸುತ್ತೆ ಸರ್? ಹೋರಾಟಕ್ಕೆ ಜಯ ಅಂತ ಹೇಳ್ಬೋದಾ? ಹೋರಾಟಕ್ಕೆ ಜಯನೂ ಇದೆ, ಜೊತೆಗೆ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ ಅಂತ ನಮ್ಮ ಮನಸ್ಸು ನಾವ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ಯವ್ರೆ. ಇದನ್ನ ನಾವು ಜಾರಿ ಮಾಡಿದ್ರೆ ಏನಾಗ್ಬೋದು, ಇದು ಜಾರಿ ಮಾಡೋದಕ್ಕೆ ಇದು ಈಗ ಮಾಡಿಸಿರ್ತಕ್ಕಂಥದ್ದಲ್ಲ, ಇದು ಈಗಾಗಲೇ 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು. ಇದು ಇದರ ಕಾನೂನು ಪ್ರಕಾರ ಆಗಿಲ್ಲ ಅನ್ನೋದು ಅವ್ರ ಮನಸ್ಸಲ್ಲೂ ಕೂಡ ಅದು ಇತ್ತು. ಅದನ್ನ ಈ ರೀತಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಇದರಲ್ಲಿ ನಾವು ಕೂಡ ನಮ್ಮ ಒಕ್ಕಲಿಗ ಜನಾಂಗ ಮತ್ತೆ ಲಿಂಗಾಯತರ ಸಮುದಾಯ ಎಲ್ಲರೂ ಕೂಡ ನಮ್ಮ ಜೊತೆಲಿ ಕೈ ಜೋಡಿಸಿ ನಾವೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ರಿ. ಏನು ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಗಳನ್ನ ಮಾಡಿದ್ರಿ. ಅದನ್ನ ಈಗ ಅದಕ್ಕೆ ತೆರೆ ಎಳೆದಿದ್ದಾರೆ. ತುಂಬಾ ಸಂತೋಷ. ಒಂದ್ ವೇಳೆ ಅದು ಕೂಡ ಅವ್ರು ಜಾರಿ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇತ್ತಾ? ಒಂದ್ ವೇಳೆ ಜಾರಿ ಮಾಡಿದ್ರೆ ಖಂಡಿತವಾಗೂ ಇದಕ್ಕೆ ನಾವು ಲಿಂಗಾಯತರು ಮತ್ತೆ ಇನ್ನ ಇತರೆ ಸಮುದಾಯಗಳು ಎಲ್ಲರೂ ಕೂಡ ನಾವೆಲ್ಲ ಸಂಘಟನೆ ಮಾಡಿಕೊಂಡು ಇದಕ್ಕೆ ದೊಡ್ಡ ಹೋರಾಟನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರಿ. ಒಂದು ವೇಳೆ ಈಗೂ ಕೂಡ ಈಗ ಏನು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದೇ ಆದ್ರೆ ತುಂಬಾ ಸಂತೋಷ. ಅಕಸ್ಮಾತ್ ಇನ್ನೇನಾದ್ರೂ ತೀರ್ಮಾನಗಳು ತಗೊಂಡ್ರೆ ಈಗೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಕೂಡಲ್ಲ, ನಾವು ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀರಿ. ನಾವೆಲ್ಲ ಜನಾಂಗದವರು ಕೂಡ ಒಟ್ಟಿಗೆ ಸೇರಿ ಇದಕ್ಕೆ ಹೋರಾಟ ಮಾಡ್ತೀರಿ. ನಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ ಮಾತಾಡಿರ್ತಕ್ಕಂಥದ್ದನ್ನ ನಾವು ಈಗ ಏನು ಹೇಳೋದ್ ಬೇಕಾಗಿಲ್ಲ. ನಾವು ಏನೇನು ಮಾಡ್ಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ದೀರಿ. ನಾವೆಲ್ಲ ಒಂದಾಗ್ತೀರಿ, ಎಲ್ಲ ಜಾತಿಗಳು ನಾವು ಒಂದಾಗ್ತೀರಿ.
ಸರ್ ಈಗ ಅವರು ಮತ್ತೆ ಮರುಪರಿಶೀಲನೆ ಮಾಡಿ ಮತ್ತೆ ಅಂಕಿಅಂಶಗಳನ್ನ ಮತ್ತೆ ನೀವು ಪರಿಶೀಲನೆ ಮಾಡಿ ಅಂತ ಹೇಳಿರುವಂತದ್ದು ವಿರೋಧ ವ್ಯಕ್ತಪಡ್ತಾ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿ ಸರ್ಕಾರ ಮಾಡ್ಬೇಕು ಅಂತ ನೀವು ಸಲಹೆ ಕೊಡ್ತೀರಾ ಸರ್? ಹೊಸದಾಗಿ ಮಾಡ್ಬೇಕು ಅಂತಂದ್ರೆ ಇರುವಂತ ಅಂಕಿಅಂಶಗಳು ಒಂದಷ್ಟು ಸೇರಿಸಬೇಕಾ ಅಥವಾ ಮತ್ತೊಮ್ಮೆ ಮರು ಸರ್ವೆ ಮಾಡ್ಬೇಕಾ? ಯಾವ ರೀತಿ ನೀವು ಸಲಹೆ ಕೊಡ್ತೀರಾ ಅಥವಾ ಅಭಿಪ್ರಾಯ? ಸರ್ ಇವರು ಮರುಪರಿಶೀಲನೆ ಮಾಡುವಂತ ಅವಶ್ಯಕತೆನೇ ಇಲ್ಲ ಸರ್. ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ, ಹಾ ನಾವೇ ಮಾಡ್ತೀವಿ ಅಂತ ಹೇಳಿ. ಇದು ಹಾ ಇದು ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ಹಾ ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇಲ್ಲ. ಹ್ಮ್ ಆದ್ರೆ ಮೊನ್ನೆ ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದೆ, ಇದು ಹ್ಮ್ 56% ಇರ್ತಕ್ಕಂಥ ರಿಸರ್ವೇಶನ್ ಈಗ ಹ್ಮ್ 50%ಗೆ ಇಳಿಸ್ಬೇಕು ಅಂತ ಹೇಳಿ ಮಾಡಿದೆ. ಇದು ಮಾಡಿದಾಗ ಇವರು ಯಾವ ರೀತಿ ಇದನ್ನ ಮತ್ತೆ ತಿರುಗಿ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಇವರು ಬರಲ್ಲ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಇದನ್ನ ಮಾಡೋದಿಕ್ಕೆ ಬಿಡಲ್ಲ, ನಮ್ಮ ಹೋರಾಟ ಇದ್ದೇ ಇರ್ತದೆ. ಆದ್ರೆ ಇವರು ಇವತ್ತು ಕೊಟ್ಟಿರ್ತಕ್ಕಂಥ ಏನು ಹೇಳಿಕೆ, ನಾವು ನಿಜವಾಗೂ ಅದಕ್ಕೆ ಸ್ವಾಗತ ಅಂತ ನಾನು ಮತ್ತೊಂದು ಸಾರಿ ಹೇಳ್ತೀನಿ. ಸರ್ ಈಗ ಜಾತಿ ಜನಗಣತಿ ವರದಿ ಏನಿದೆ, ಜಾತಿ ಜನಗಣತಿ ವರದಿ ಮಾಡದೇ ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಲಿ ಅಧಿಕೃತವಾಗಿ ಅಂತ ಹೇಳ್ತೀರಾ ನೀವು? ಮತ್ತೆ ಹೌದು ಮತ್ತೆ ಮರುಪರಿಶೀಲನೆ ಮಾಡುವಂತದ್ದು ಅವೆಲ್ಲ ಬೇಡ ಅಂತ ಹೇಳ್ತೀರಾ ನೀವು? ಹೌದು, ಖಂಡಿತವಾಗೂ ಸ್ಟೇಟ್ಸ್ ಗೌರ್ಮೆಂಟ್ ಇದನ್ನ ಯಾವುದೇ ರೀತಿಯಲ್ಲಿ ಮಾಡತಕ್ಕಂಥದ್ದು ಅಲ್ಲ. ಹ್ಮ್ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೀರಿ ಅಂತ ಹೇಳಿದ್ಮೇಲೆ ಮತ್ತೆ ಇವ್ರು ಮಾಡಿದ್ರೆ ಮಾಡತಕ್ಕಂಥದಕ್ಕೆ ಏನು ಬೆಲೆ ಇರ್ತದೆ? ಇದು ಹ್ಮ್ ಏನು ಕೇಂದ್ರ ಸರ್ಕಾರನೇ ಮಾಡತಕ್ಕಂಥದ್ದು ಹ್ಮ್ ಒಳ್ಳೆಯದು, ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಓಕೆ, ಹಂಗಾರೆ ನೀವು ಮತ್ತೆ ಮರುಪರಿಶೀಲನೆ ಮಾಡೋದು ಬೇಡ, ತಕ್ಷಣಕ್ಕೆ ಯಾವ್ದು ಬೇಡ, ಹಂಗೆ ಸೈಲೆಂಟ್ ಆಗಿರ್ಲಿ ಅಂತ ಹೇಳ್ತೀರಾ ತಾವು? ಇಲ್ಲ ಇಲ್ಲ, ಮರುಪರಿಶೀಲನೆ ಇವ್ರು ಮಾಡೋದಾದ್ರೆ ಮಾಡ್ಲಿ, ನಮ್ಮ ಹ್ಮ್ ನಮ್ಮ ಅಭ್ಯಂತರ ಏನಿಲ್ಲ. ಆದ್ರೆ ನಾವ್ ಹ್ಮ್ ಹೇಳೋದಿಷ್ಟೇ, ಎಲ್ಲಿದೆ ಕಾನೂನಲ್ಲಿ ಇವರು ಹಾ ಏನು ರಾಜ್ಯ ಸರ್ಕಾರ ಈ ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳಿ ಎಲ್ಲಿದೆ? ಇದನ್ನ ಮಾಡಿದ್ರೆ ತಪ್ಪಾಗ್ತದೆ. ಇವ್ರು ಮಾಡೋದು ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮಾಡಕ್ಕಾಗಲ್ಲ. ಹಿಂದೆ ಮಾಡಿ ಈಗಾಗಲೇ 10 ವರ್ಷ ಆಗಿದೆ. ಅದನ್ನ ಮತ್ತೆ ಮಾಡಿ ಮತ್ತೆ ತಿರುಗಿ ಇದನ್ನ ಹಿಂದಕ್ಕೆ ಹೋಗೋದು ಬೇಡ. ಇದು ಹೆಂಗಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಲಿ ಅನ್ನೋದು ಒಂದು ಉದ್ದೇಶ. ಇವರು ಮಾಡಿ ಪರಿಶೀಲಿಸಿ ಮತ್ತೆ ತಿರುಗಿ ಇದನ್ನ ಅಂಕಿ ಅಂಶಗಳ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗೋದು ಮಾಡೋದಾದ್ರೆ ಮಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಓಕೆ, ಬಟ್ ನೀವೇ ಸಲಹೆ ಕೊಡ್ತೀರಿ ಸರ್? ಸೆಂಟ್ರಲ್ ಗೌರ್ಮೆಂಟ್ ಮಾಡಕ್ ತೀರ್ಮಾನ ಆಗಿದೆ, ಆಗ್ಲೇ ಮಾಡ್ಲಿ ಅಂತ ಹೇಳ್ತೀರಾ? ಆಗ್ಲೇ ಸೆಂಟ್ರಲ್ ಗೌರ್ಮೆಂಟೇ ಮಾಡೋದು ಉತ್ತಮ ನನ್ನ ಓಕೆ ಪ್ರಕಾರ. ಓಕೆ ಸರ್, ಈಗ ನಿಮ್ಮ ಹೋರಾಟಕ್ಕೆ ಅಂತಿಮವಾಗಿ ಸರ್ಕಾರ ಅದು ಹೈಕಮಾಂಡ್, ಯಾಕೆ ನೀವು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ರಿ ಅಥವಾ ಕೆಪಿಸಿ ಅಧ್ಯಕ್ಷ ಭೇಟಿ ಮಾಡಿದ್ರಿ, ಸರ್ಕಾರಕ್ಕೆಲ್ಲ ಮನವಿ ಕೊಟ್ಟರು ಕೂಡ ಅವ್ರು ಇಲ್ಲ, ನಾವು ಹೌದು ಇಲ್ಲ ಸರಿಯಾಗಿದೆ, ವರದಿ ಜಾರಿ ಆಗ್ಲಿ, ಬಹಿರಂಗ ಆಗ್ಲಿ, ಆಮೇಲೆ ಮಾತಾಡಿ ಅಂತ ಹೇಳ್ತಾ ಇದ್ರು. ಮತ್ತೆ ಇತರೆ ಇವಾಗ SC ST ಸಮುದಾಯದವರು, ಉಳಿದ ಎಲ್ಲ ಸಮುದಾಯದವರು ಕೂಡ ವರದಿ ಬಹಿರಂಗ ಆಗ್ಲಿ ಆಮೇಲೆ ಮಾತಾಡಿ ಅಂತ ಹೇಳ್ತಾ ಇದ್ರು. ಈಗ ಆ ಸಮುದಾಯದವರು ವಿರೋಧ ವ್ಯಕ್ತಪಡಿಸ್ತಾರಲ್ವಾ ಸರ್? ಈಗ ಅದು ಅವ್ರಿಗೂ ಒಳ್ಳೇದಾಗ್ಬೇಕು, ನಮಗೂ ಒಳ್ಳೇದಾಗ್ಬೇಕಾದ್ರೆ ಈಗ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ. ಹೌದು. ಈಗ ಅವರು ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ನಾವು ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ. ಇದೇ ಒಂದು ವೇಳೆ ಇವರು ಜಾರಿ ಮಾಡಿದ್ರು ಕೂಡ ಅದನ್ನ ನಾವು ಬೇಜಾರು ಮಾಡ್ಕೊಂತಿದ್ರಿ, ಅವರು ಖುಷಿ ಪಡ್ತಾ ಇದ್ರು. ಆದ್ರೆ ಇವತ್ತು ಅವರು ಖುಷಿ ಪಡೋದು, ನಾವು ಖುಷಿ ಪಡ್ತಾ ಇದ್ದೀರಿ, ಅವರು ಅಸಮಾಧಾನ ಆಗಿದ್ದಾರೆ ಅಂತ ಏನು ಇಲ್ಲ. ಇದು ಎಲ್ಲಾ ಜಾತಿಗಳಿಗೂ ಒಂದೇ, ಎಲ್ಲರಿಗೂ ನ್ಯಾಯ ದೊರಕಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ದೃಷ್ಟಿ. ಇಡೀ ನಮ್ಮ ಏನು ಕರ್ನಾಟಕದಲ್ಲಿ ಯಾವ್ಯಾವ ಸಮುದಾಯಗಳಿದಾರೋ ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋದೇ ನಮ್ಮ ದೃಷ್ಟಿ. ಈಗ ವೀರಶೈವ ಸಮುದಾಯದವರು ಈ ಜಾತಿ ಜನತೆ ವರದಿ ಬಂದಾಗ ಜಾರಿ ಮಾಡ್ತೀವಿ, ಅಂಗೀಕಾರ ಮಾಡ್ತೀವಿ ಅಂತ ಬಂದಾಗ ಎಷ್ಟು ಸಮುದಾಯದವರು ಇದೆ ಅಂತ ನಾವು ಪ್ರತ್ಯೇಕವಾಗಿ ಸರ್ವೆ ಮಾಡ್ತೀವಿ ಅಂತ ಆ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ಒಂದ್ ರೀತಿಯಲ್ಲಿ ಚಾಲನೆಯನ್ನು ಕೂಡ ಒಂದ್ ರೀತಿಯಲ್ಲಿ ಕೊಟ್ಟಿದ್ರು. ನೀವು ಆ ರೀತಿಯಾದ ಕೂಡ ಮಾಡಕ್ ಹೊರಟಿದ್ರ ಒಕ್ಕಲಿಗ ಸಮುದಾಯದಿಂದ ಪ್ರತ್ಯೇಕ? ಹೌದು, ನಾವು ಕೂಡ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿಸಿದಿರಿ. ಅದರ ಪ್ರಕಾರ ಈಗಲೂ ಕೂಡ ನಾವು ಅದನ್ನು ಮಾಡಿಸ್ತೀವಿ. ನಾವು ಈಗಾಗಲೇ ನಾನು 18ನೇ ತಾರೀಕು ಒಂದು ಕಾರ್ಯಕಾರಿ ಸಮಿತಿ ಸಭೆನ ಕರೆದಿದ್ದೀನಿ. ಆ ಸಭೆಯಲ್ಲಿ ಆ ಸಬ್ಜೆಕ್ಟ್ ಅನ್ನ ಇಟ್ಟಿದ್ದೀರಿ. ಮಾನ್ಯ ನಮ್ಮ ಸ್ವಾಮೀಜಿಗಳಾದಂತಹ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ನಮಗೆ ಆದೇಶ ಮಾಡಿದ್ದಾರೆ, ನೀವು ಸಂಘದಿಂದ ಒಂದು ಇದನ್ನ ಜಾತಿ ಜನಗಣತಿನ ಸಾಫ್ಟ್ವೇರ್ ಮುಖಾಂತರ ಜಾರಿ ಮಾಡಿಸಕ್ಕೆ ಪ್ರಯತ್ನ ಮಾಡಿ, ನೀವು ಮಾಡಿಸಿ ಅಂತ ಹೇಳಿದ್ದಾರೆ. ಅವರ ಆದೇಶನ ನಾವು ಪಾಲಿಸ್ತೀವಿ ಅಂತ ಈಗೂ ಕೂಡ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಒಕ್ಕಲಿಗ ಸಮುದಾಯ ರಾಜ್ಯದಲ್ಲಿ ಎಷ್ಟಿದೆ ಅಂತ ಪ್ರತ್ಯೇಕವಾಗಿ ಸರ್ವೆ ಮಾಡೋಕೆ ಒಕ್ಕಲಿಗರ ಸಂಘ ತೀರ್ಮಾನ ಮಾಡಿದೆ. ಓಕೆ, ಏನ್ ಸರ್, ಯಾವ ರೀತಿ ಸರ್? ಅಂದ್ರೆ ಅದು ಯಾವ ರೀತಿ ಅಂತ ಸರ್? ಅದು ಸಾಫ್ಟ್ವೇರ್ ಅಥವಾ ಯಾವ ರೀತಿ ಅಂತ ಸರ್?
ಈಗ ಈಗಾಗಲೇ ಸಾಫ್ಟ್ವೇರ್ ಡೆವಲಪ್ ಮಾಡಿರತಕ್ಕಂಥದ್ದು ಏನು ನಮ್ಮ ಹೆಸರು ಮತ್ತೆ ನಮ್ಮ ಏನು ಉದ್ಯೋಗ ಮತ್ತೆ ನಮ್ಮ ಎಜುಕೇಶನ್ ಮತ್ತೆ ಯಾವ್ಯಾವ ಹಳ್ಳಿ ಯಾವ ತಾಲೂಕು ಯಾವ ಜಿಲ್ಲೆ ಇದು ಎಲ್ಲವನ್ನೂ ಕೂಡ ನಾವು ಈಗಾಗಲೇ ಅದನ್ನ ನಾವು ಪ್ರೆಸೆಂಟೇಶನ್ ತಗೊಂಡಿದ್ದೀರಿ. ನಾವು ಅದನ್ನ ನೋಡಿ ನಾವು ಅದೇ ರೀತಿ ಮಾಡಬೇಕು ಅಂತ ಇನ್ನೇನಿಲ್ಲ. ಅಂತಿಮವಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನ ಆಗಬೇಕು. ಇದನ್ನ ನಾವು ರಾಜ್ಯ ವಕೀಲರ ಸಂಘದಿಂದ ಇದನ್ನ ಅನುಷ್ಠಾನಕ್ಕೆ ತರಬೇಕು, ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಮೀಟಿಂಗ್ ಅಲ್ಲಿ ತೀರ್ಮಾನ ಆದ ತಕ್ಷಣ ಕೂಡಲೇ ಎಲ್ಲ ತಾಲೂಕುಗಳು ಎಲ್ಲ ಜಿಲ್ಲೆಗಳು ಎಲ್ಲ ಕಡೆನೂ ನಮ್ಮ ಇರ್ತಕ್ಕಂಥ ರಾಜಕೀಯ ಧುರೀಣರುಗಳು ಮತ್ತೆ ಸಮಾಜದ ಸೇವಕರು ಇವರನ್ನೆಲ್ಲರೂ ಉಪಯೋಗಿಸ್ಕೊಂಡು ಇದನ್ನ ಜಾರಿ ಮಾಡಿಸೋದಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಪ್ರತ್ಯೇಕ ಸರ್ವೆ ಮಾಡಿಸೋದಕ್ಕೆ? ಹೌದೌದು, ಮಾಡಿಸ್ತೀವಿ. ಓಕೆ, ಅದ್ರ ಉದ್ದೇಶ ಸರ್ ಅಂದ್ರೆ ರಾಜ್ಯದಲ್ಲಿ ಎಷ್ಟು ಜನ ಒಕ್ಕಲಿಗರಿದ್ದಾರೆ ಅನ್ನೋ ಅಂಕಿ ಅಂಶ ತೆಗೆದುಕೊಳ್ಳಕ ಯಾವ ಉದ್ದೇಶ ಏನು ಆ ರೀತಿ ಪ್ರತ್ಯೇಕ ಸರ್ವೆ ಮಾಡ್ತಾ ಇರೋದು? ಉದ್ದೇಶ ಇಷ್ಟೇ. ಈಗ ನಮ್ಮ ಜನಾಂಗದ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ಕೂಡ ನಮಗೂ ಗೊತ್ತಾಗ್ಬೇಕು. ಈ ಒಂದು ರಾಜ್ಯದ ಎಲ್ಲ ರಾಜಕೀಯ ಮುಖಂಡರುಗಳಿಗೆ ಅರ್ಥ ಆಗ್ಬೇಕು. ರಾಜ್ಯ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಏನು ಅವಕಾಶಗಳು ತಪ್ಪೋಗ್ತಾ ಇತ್ತು, ತಪ್ಪೋದನ್ನ ತಪ್ಪಿಸೋಕ್ಕೋಸ್ಕರ ನಾವು ಈಗ ನಮ್ಮ ಜಾತಿ ಜನಗಣತಿ ಅದನ್ನ ಅವ್ರು ಬೇಕಾದ ಇನ್ನೊಂದ್ಸಾರಿ ಅದನ್ನ ಚೆಕ್ ಮಾಡಿಸ್ಕೊಡ್ಲಿ ಅವ್ರದೇ ಆದಂತ ಒಂದು ಇದರಲ್ಲಿ ನಾವು ಕರೆಕ್ಟ್ ಆಗಿ ಮಾಡಿಸಿ ಅವ್ರಿಗೆ ನಾವು ಬೇಕಾದ್ರೆ ಅವ್ರಿಗೆ ಇದಕ್ಕೆ ಅವ್ರಿಗೂ ಒಂದು ಕಾಪಿ ಕೊಡ್ತೀವಿ. ಓಕೆ, ಇದನ್ನ ಸ್ವಾಮೀಜಿಗಳು ನಿರ್ಮಾಣ ಸ್ವಾಮಿಗಳು ಸೂಚನೆ ಕೊಟ್ಟಿದ್ರ ಸರ್? ಹೌದು, ಈಗಾಗಲೇ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಇದು ನೀವು ಮಾಡಿಸ್ಲೇಬೇಕು, ನೀವು ಮಾಡಿಸಿ, ನೀವು ಮಾಡ್ಸಕ್ ಆಗಲ್ಲ ಅಂತಂದ್ರೆ ನನ್ನ ಹತ್ರ ಹೇಳಿ ನಾನೇ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದನ್ನ ನಾವು ರಾಜ್ಯ ವಕೀಲರ ಸಂಘನೇ ಇದನ್ನ ಜಾರಿ ಮಾಡೋಕ್ಕೆ ನಾವು ಮಾಡಿಸ್ತೇವೆ. ಯಾವಾಗಿಂದ ಪ್ರತ್ಯೇಕ ಸರ್ವೆ ಶುರುವಾಗುತ್ತೆ ಸರ್? ಈಗ ನಾವು 18ನೇ ತಾರೀಕು ಮೀಟಿಂಗ್ ಆದ ನಂತರ ಅದರ ಏನು ಯಾವ ರೀತಿ ಮಾಡಬೇಕು ಏನ್ ಮಾಡಬೇಕು ಅದಕ್ಕೆ ಒಂದು ಕಮಿಟಿನ ನೇಮಿಸಿ, ಏನು ಟೆಕ್ನಿಕಲ್ ಕಮಿಟಿನ, ಆ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಮಾಡಬೇಕು ಏನು ಅಂತ ನಮ್ಗೆ ವರದಿ ಕೊಡ್ತದೆ. ಸಾಮಾನ್ಯವಾಗಿ ಇನ್ನೊಂದು ತಿಂಗಳಲ್ಲಿ ಇದು ಪ್ರಾರಂಭ ಆಗ್ಬೋದು. ಓಕೆ, ಸ್ವಾಮೀಜಿಗಳು ಏನಂತ ಹೇಳಿದ್ರು ಸರ್? ಅಂದ್ರೆ ಸ್ವಾಮೀಜಿಗಳು ಇದಕ್ಕೆ ವಿಶೇಷ ಆಸಕ್ತಿ ತೋರಿಸಿದ್ರ? ಅವರು ವಿಶೇಷ ಆಸಕ್ತಿ ಯಾಕೆ ತೋರಿಸಿದ್ರು ಅಂದ್ರೆ, ಈಗಾಗಲೇ ಕರ್ನಾಟಕ ಸರ್ಕಾರ ಏನು ಹಿಂದೆ 10 ವರ್ಷದ ಹಿಂದೆ ಮಾಡಿದಂತ ಜಾತಿ ಜನಗಣತಿ ಅದರ ಪ್ರಕಾರ ಎಲ್ಲ ತಪ್ಪುಗಳು ಬೇಕಾದಷ್ಟು ಆಗೋಗಿದೆ. ನಮ್ಮ ಜಾತಿ ಜನಾಂಗದವರು 1.5 ಕೋಟಿ ಸುಮಾರು ಇದ್ದಾರೆ. ಆ 1.5 ಕೋಟಿನೂ ಹೋಗಿ ಇವರು 66 ಲಕ್ಷ ಏನೋ ತೋರಿಸಿದ್ದಾರೆ. ಇದು ತಪ್ಪು ಮಾಹಿತಿ. ಇಂಥ ಮಾಹಿತಿನ ನಾವು ಒಪ್ಪಕ್ಕಾಗಲ್ಲ. ನಮ್ಮದೇ ಆದಂತ ಒಂದು ಸಮೀಕ್ಷೆ ಮಾಡಿಸಿ ನಾವು ಸರಿಯಾಗಿ ಎಷ್ಟು ಜನ ಒಕ್ಕಲಿಗರು ಇದ್ದಾರೆ ಅಂತ ನಮಗೂ ಗೊತ್ತಾಗಲಿ, ಈ ರಾಜ್ಯ ಸರ್ಕಾರ ಯಾರು ಬರ್ತಾರೋ ಯಾರು ನಡೆಸ್ತಾರೋ ಅವ್ರಿಗೂ ಗೊತ್ತಾಗ್ಲಿ, ನಮ್ಮ ಜನಾಂಗದವರಿಗೆ ಎಲ್ಲೆಲ್ಲಿ ಅವಕಾಶಗಳು ತಪ್ಪೋಗಂತಹ ಅವಕಾಶಗಳಿರೋ ಕಡೆ ತಪ್ಪೋಗೋದು ಬೇಡ ಅಂತ ಒಂದು ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ನಮಗೆ. ಸ್ವಾಮೀಜಿಗಳವರು ನೇರವಾಗಿ ಹೇಳಿದ್ದಾರೆ, ಇದಾಗಲೇಬೇಕು ಅಂತೇಳಿ ಖಂಡಿತವಾಗಿ ನಮಗೆ ಆದೇಶ ಮಾಡಿದ್ದಾರೆ. ಎಲ್ಲ ರಾಜಕೀಯ ಅಂದ್ರೆ ನಿಮ್ಮ ರಾಜಕೀಯವಾಗಿ ಅಂದ್ರೆ ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯದ ಎಲ್ಲ ರಾಜಕಾರಣಿಗಳು ಕೂಡ ಒಂದಾಗಿದ್ದಾರೆ ಈ ವಿಚಾರದಲ್ಲಿ? ಖಂಡಿತವಾಗೂ ನಾನು ಯಾರ ಹತ್ರ ಮಾತಾಡಿದ್ರು ಕೂಡ ಇದನ್ನ ನೀವು ಮಾಡಿಸಿ, ನೀವು ಮುಂದುವರಿಸಿ, ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರ್ತದೆ ಅಂತೇಳಿ ಪಕ್ಷ ಭೇದ ಬಿಟ್ಟು ಎಲ್ಲರೂ ಕೂಡ ನಮಗೆ ಹೇಳಿದ್ದಾರೆ. ಸರ್, ಈಗ ಅಂತಿಮವಾಗಿ ಇವಾಗ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಅವರು ಅದಕ್ಕೂ ಕೂಡ ಹೇಳಿದ್ದಾರೆ, ಹೇಳಿಕೆ ದೆಹಲಿಯಲ್ಲಿ ಹೇಳಿದ್ದಾರೆ, ನಾವು ತಕ್ಷಣಕ್ಕೆ ಈ ವರದಿಯನ್ನ ಸಂಬಂಧಪಟ್ಟಂತೆ ನಾವು ಅಂದ್ರೆ ಒಂದ್ ರೀತಿ ಹೋಲ್ಡ್ ಅಲ್ಲಿ ಇಟ್ಟು ಮತ್ತೆ ಮರು ಸರ್ವೆ ಅನ್ನೋದಕ್ಕಿಂತ ಮರು ಅಂಕಿಅಂಶಗಳನ್ನ ಮತ್ತೆ ಮಾಡ್ತೀವಿ ಅಂತ. ಆ ರೀತಿ ತೀರ್ಮಾನ 90 ದಿನ ಆಗ್ಬೋದು, 3 ತಿಂಗಳು 4 ತಿಂಗಳು ಅಂತ ಹೇಳಿದರೆ ಟೈಮ್ ಕೂಡ ತೆಗೆದುಕೊಳ್ಬಹುದು, ಅಷ್ಟರೊಳಗೆ ಮಾಡ್ಬೋದು. ಆದ್ರೂ ಕೂಡ ಅದ್ರ ಮಧ್ಯೆ ತಮ್ಮ ಅಂದ್ರೆ ಒಕ್ಕಲಿಗರ ಸಂಘದಿಂದ ನೀವು ಪ್ರತ್ಯೇಕ ಸರ್ವೆ ಮಾಡೋದು ಶುರು ಮಾಡ್ತೀರಾ? ಹೌದು, ನಾವು ಮಾಡ್ತೀವಿ. ಓಕೆ ಸರ್, ಅಂತಿಮವಾಗಿ ನೀವು ವೀರಶೈವ ಲಿಂಗಾಯತ ಸಮುದಾಯದ ಜೊತೆ ಕೂಡ ನೀವು ಸಂಪರ್ಕದಲ್ಲಿ ಇದ್ದೀರಿ ಸರ್? ಯಾಕಂದ್ರೆ ಎರಡು ಕೂಡ ಪ್ರಬಲ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಇಬ್ರು ಕೂಡ ಜಂಟಿಯಾಗಿ ಹೋಗ್ತಾ ಇದ್ದೀರಾ? ಈಗಾಗಲೇ ನಾವು ಅವರು ಒಂದು ಕಾನ್ಫಿಡೆನ್ಸ್ ಆಗಿ ನಾವು ಒಂದು 2-3 ಸಭೆಗಳನ್ನು ಮಾಡಿದ್ದೀರಿ. ಈಗ ಮುಂದೆ ಅವರ ಕಮ್ಯುನಿಟಿ ಅವ್ರದ್ದು ಅವ್ರು ಮಾಡ್ಲಿ, ನಮ್ಮವ್ರದ್ದು ನಾವು ಮಾಡ್ತೀರಿ. ಇದನ್ನು ನಾವು ಕೊಡ್ತೀವಿ, ಅವ್ರದ್ದು ಕೊಡ್ಲಿ. ನಾವು ಯಾವತ್ತೂ ಕೂಡ ನಾವು ಒಂದಾಗೇ ಇರ್ತೀವಿ. ಸರ್, ಮತ್ತೊಂದು
ಅಂದ್ರೆ ಇದು ಹೈಕಮಾಂಡ್ ಅಂತಿಮ ಈಗ ಒಂದ್ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡಿರುವಂತದ್ದು ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯ ಅವರಿಗೆ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಒಂದ್ ವೇಳೆ ವರದಿ ಜಾರಿ ಮಾಡ್ಲೇಬೇಕಂತ ಪಟ್ಟನೆ ಹಿಡಿಲಾಗಿತ್ತು ಸಿದ್ದರಾಮಯ್ಯ ಸೇರಿದಂತೆ ಒಂದಷ್ಟು ಮುಖಂಡರು. ವರದಿ ಜಾರಿ ಆಗಿದ್ರೆ ಸರ್ಕಾರ ಅಲ್ಲಾಡುವ ಮಟ್ಟಕ್ಕೆ ಬರ್ತಾ ಇತ್ತು ಅನ್ನೋಂಥದ್ದು ಸಾರ್ವಜನಿಕವಾಗಿ ಮತ್ತು ಒಕ್ಕಲಿಗ ಲಿಂಗಾಯತ ಸಮುದಾಯದವರು ಚರ್ಚೆ ಆಗ್ತಾ ಇತ್ತು. ಆ ಮಟ್ಟಕ್ಕೆ ಬರ್ತಾ ಇತ್ತಾ ಜಾರಿ ಆಗಿದ್ರೆ? ಖಂಡಿತವಾಗಿ. ಈಗ ನಾನು ಅನೇಕ ಕಡೆ ಒಂದು ಈ ಎಲ್ಲೆಲ್ಲೂ ಫಂಕ್ಷನ್ಗಳಿದ್ವು ಎಲ್ಲ ಹೋದಾಗೆಲ್ಲ ಎಲ್ಲ ಜನ ಕೂಡ ಈ ನಮ್ಮ ಜಾತಿ ಭೇದ ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ರು, ಇವರು ಸರ್ಕಾರ ಮಾಡ್ತಕ್ಕಂಥದ್ದು ಅನ್ಯಾಯ, ಇದಾಗಬಾರ್ದು, ಇದಾದರೆ ಎಲ್ರಿಗೂ ಕೂಡ ಅನ್ಯಾಯ ಆಗ್ತದೆ. ಕೇವಲ ಬರೀ ಅವರು ಯಾವುದೋ ಒಂದು ಸಮುದಾಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಇಡೀ ಎಲ್ಲ ಕಮ್ಯುನಿಟಿಯವರು ಕೂಡ, ಈ ಒಂದು ಕುರುಬರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ, ಲಿಂಗಾಯತರು ಮಾತಾಡಿದ್ದಾರೆ, ಬ್ರಾಹ್ಮಣರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ನಾವು ಒಂದಾಗಿ ಹೋರಾಟ ಮಾಡೋದಿಕ್ಕೆ ಅದಕ್ಕೊಂದು ದೊಡ್ಡ ಹೋರಾಟನೇ ಸಿಕ್ತಿತ್ತು ಬಿಡಿ. ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೋದಿತ್ತು. ಆದ್ರೆ ಏನಿವತ್ತು ಸರ್ಕಾರ ಹೈಕಮಾಂಡ್ ಇವರು ತಗೊಂಡಿರ್ತಕ್ಕಂಥ ತೀರ್ಮಾನ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ನಾವು ಹೋರಾಟ ಮಾಡಿದ್ದಕ್ಕೂ ಕೂಡ ನಮಗೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಇದ ಮೇಲೆ ಅಂದ್ರೆ ಒಂದ್ ವೇಳೆ ಜಾರಿ ಮಾಡಿದ್ರೆ ಸಚಿವರೆಲ್ಲ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗ್ತಾ ಇತ್ತೆ ಸರ್. ಮೋಸ್ಟ್ಲಿ ಅದಕ್ಕೇನಾದ್ರೂ ಕೂಡ ಬೆದರಿದ್ರ ಅಂತ? ಇಲ್ಲ, ಅವರು ರಾಜೀನಾಮೆ ಕೊಡ್ತಾ ಇರ್ಲಿಲ್ಲ ಅಂತಂದ್ರೆ ನಾವು ಬಿಡ್ತಾ ಇರ್ಲಿಲ್ಲ. ನಮ್ಮ ಹೋರಾಟ ಅಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಿದ್ರಿ. ಯಾಕೆಂದ್ರೆ ಅವರಿಗೆ ಮುಂದಿನ ಏನು ರಾಜಕೀಯದ ಭವಿಷ್ಯ ಬೇಕಲ್ಲ, ಅದಕ್ಕೆ ನಾವು ಹೋಗಿ ಯಾವ್ಯಾರು ನಮಗೆ ಸಹಕಾರ ಕೊಡ್ತಿರ್ಲಿಲ್ವೋ, ರಾಜೀನಾಮೆ ಕೊಡ್ತಿರ್ಲಿಲ್ವೋ ಅಂತ ತಾಲೂಕುಗಳಿಗೆ ಅಂತ ಜಿಲ್ಲೆಗಳಿಗೆ ಹೋಗಿ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದ ಹೋರಾಟ ನಾವು ನಡೆಸ್ತಿದ್ರಿ. ಅದು ನಮ್ಮ ಜೊತೆಗೆ ಲಿಂಗಾಯತರ ಕಮ್ಯುನಿಟಿಯವರಂತೂ ಕೂಡ ಅವರು ಕೂಡ ನಮಗೆ ಸಹಕಾರ ಕೊಡ್ತೀರಿ ಅಂತ ಮಾತು ಕೊಟ್ಟಿದ್ರು. ಅವ್ರ ಜೊತೆಗೆ ನಾವು ಸಹಕಾರ ಕೊಡ್ತಿದ್ವಿ, ನಾವು ಮಾತು ಕೊಟ್ಟಿದ್ರಿ, ಅದನ್ನು ಮುಂದುವರಿಸ್ತಿದ್ರಿ. ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಬರೋದು ಅಷ್ಟರ ಮಟ್ಟಿಗೆ ಹೋರಾಟ ಆಗ್ತಾ ಇತ್ತು. ಮೋಸ್ಟ್ಲಿ ಅದಕ್ಕೇನಾದ್ರು ಕೂಡ ಬೆದರಿದಾರ ಅಂತ ಅಂತಿಮವಾಗಿ? ಬೆದರಿದಾರೋ ಅಥವಾ ಇದು ಮಾಡೋದು ಸರಿ ಇಲ್ಲ ಅಂತ ಹೇಳಿ ಅವರೇ ತೀರ್ಮಾನ ತಗೊಂಡಿದಾರೋ, ಒಟ್ಟಲ್ಲಿ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂತ ನಮ್ಮ ಭಾವನೆ. ತುಂಬಾ ಧನ್ಯವಾದ ಸರ್ ಕೆಂಚಪ್ಪಗೌಡರು ಮಾತಾಡಿದಕ್ಕೆ. ಒಂದೊಂದು ಸ್ಪಷ್ಟ, ನಿಮ್ಮ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಸರ್ಕಾರ ಬಂದಿದೆಯೋ ಅಥವಾ ಏನಾದ್ರೂ ಕೂಡ ಸಚಿವರಲ್ಲಿ ಮತ್ತು ಶಾಸಕರಲ್ಲಿ ಪ್ರಬಲವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಶಾಸಕರಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದು ಬೇರೆ ಸ್ವರೂಪ ಪಡುತ್ತಾ ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ಇದಕ್ಕೆ ಬಗ್ಗಿದ್ಯಾ? ಒಟ್ಟಲ್ಲಿ ನಿಮ್ಮ ಒಂದು ಹೋರಾಟಕ್ಕೆ ಒಂದ್ ರೀತಿಯಲ್ಲಿ ಜಯ ಸಿಕ್ಕಿದೆ. ಆದ್ರೆ SC ST ಸಮುದಾಯ ಮತ್ತು ಉಳಿದ ಸಮುದಾಯಗಳು ಕೂಡ ಇದಕ್ಕೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಲು ಸಾಧ್ಯತೆ ಇರುವಂತದ್ದು ನೋಡ್ಬೇಕು ಮುಂದೆ ಇದು ಯಾವ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅಂತ. ಧನ್ಯವಾದ ಸರ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.